ಚುನಾವಣೆ ಪ್ರಚಾರಕ್ಕೆ ಬಹಿಷ್ಕರಣ ಏನು ಮಾಡೋಕ್ಕಾಗುತ್ತೆ ಇವರೇ? ಆಗಲೇ ನಾವು ಅವತ್ತಿಂದ ಬಡ್ಕೊತಾ ಇದ್ದೀವಿ, ದೇರ್ ಈಸ್ ನೋ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ನಾವು ಕೊಟ್ಟಿದ್ದೀವಲ್ರಿ ಕಂಪ್ಲೇಂಟ್ಸು. ಏನಾಯಿತು? ECIಗೆ ಶೋಭಾ ಕರಂದ್ಲಾಜೆ ಅವ್ರ ವಿರುದ್ಧ ಕೊಟ್ವಿ, ತೇಜಸ್ವಿ ಸೂರ್ಯ ವಿರುದ್ಧ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಯಾಕೆ ಕ್ರಮ ಇಲ್ಲ? ಅವರು ಅದೇ ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವ್ರು ದಾರಿ ತಪ್ಪಿದೆ ಅಂತ, ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರು, ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಕ್ಕೆ ಯಾಕಿಲ್ಲ? ನಮ್ಮಂಥವರಿಗೆ ನಾನು ಯಾವುದೋ ಒಂದು ಹೇಳಿಕೆ ಕೊಟ್ಟೆ, ನಾನು ಯಾರ ಹೆಸರು ಹೇಳಿಲ್ಲ, ಪ್ರಧಾನಮಂತ್ರಿ ಹೆಸರು ಹೇಳಿಲ್ಲ, ನಿಮ್ಮ ಅಮಿತ್ ಶಾ ಅವ್ರ ಹೆಸರು ಹೇಳಿಲ್ಲ. ಸುಮ್ಮನೆ IT EDಗೋಸ್ಕರ ಮೇಲ್ಗಡೆಯಿಂದ ನೀವೇನಾದರೂ ಕಾಯ್ತಾ ಇದ್ರೇನಪ್ಪ ಡ್ಯಾಶ್ ಅಂದಿದ್ದಕ್ಕೆ ಅದಕ್ಕೆ ನನಗೆ ನೋಟಿಸ್ ಬಂತು. ಇವತ್ತು ಏನಾದರೂ ಈ ಚುನಾವಣೆಯಲ್ಲಿ ನೀವು ಅಂದ್ಕೊಂಡಿದ್ರೆ ಇಲ್ಲ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದೆ, ECI ಅವರು ಎಲ್ಲರಿಗೂ ಸಮಾನವಾಗಿ ನೋಡ್ತಾ ಇದ್ದಾರೆ ಅಂದರೆ ಇಲ್ಲ. ನಮ್ಮ ಅಕೌಂಟ್ಸನ್ನು ಫ್ರೀಸ್ ಮಾಡ್ತಾ ಇದ್ದಾರೆ, ನಮ್ಮ ಕಂಪ್ಲೇಂಟ್ಸನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರ ಕಂಪ್ಲೇಂಟ್ಸನ್ನು ಭಾಳ ತುರ್ತಾಗಿ ಗಮನಕ್ಕೆ ತಗೋತಾ ಇದ್ದಾರೆ. ಸೊ ಹೀಗಾಗಿ ಇದರಲ್ಲಿ ಹೊಸದೇನಿಲ್ಲ. ಆಮೇಲೆ ಅದಾಗಲೇ ರಣದೀಪ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಅದು ನಾನು ಹೇಳಿಕೆ ಕೊಟ್ಟಿಲ್ಲ ಅಪ್ಪ, ಅದು ಲಿಪ್ ಸಿಂಕಿಂಗ್ ಬೇರೆಯವ್ರು ಮಾಡಿದ್ದಾರೆ, ನಾವು ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರಂತ ಅನಿಸುತ್ತೆ. ನಿನ್ನೆ ಇನ್ನೊಬ್ಬ BJP ಮಿನಿಸ್ಟರ್ ಅವರು ಹೆಣ್ಮಕ್ಳ ಬಗ್ಗೆ ಏನು ಮಾತಾಡಿದ್ರು, ಅವ್ರಿಗೆ ಯಾಕಿಲ್ಲ ಕ್ರಮ? ಒಬ್ಬ MLA ಮಾತಾಡಿದ್ದಾನಲ್ಲ ಬಾಯಿಗೆ ಬಂದಂಗೆ, ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ? ಸೊ ಆದ್ದರಿಂದ ದೇರ್ ಈಸ್ ನೋ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇನ್ ದಿಸ್ ಎಲೆಕ್ಷನ್ ಫಾರ್ ದ ಕಾಂಗ್ರೆಸ್ ಪಾರ್ಟಿ ಆರ್ ಎನಿ ಅದರ್ ಆಪೋಸಿಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.